ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ಜಿಲ್ಲಾ ಘಟಕ ಕಲಬುರಗಿಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ 137ನೇ ಜನ್ಮದಿನ ಅಂಗವಾಗಿ ಆದರ್ಶ ಉಪಾಧ್ಯಾಯರುಗಳ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರುಪಾದಪ್ಪ ಕೊಗನೂರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ 28ರಂದು ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ ಜಿಲ್ಲಾ ಘಟಕ ಕಲಬುರಗಿಯಿಂದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ 137ನೇ ಜನ್ಮದಿನ ಅಂಗವಾಗಿ ಆದರ್ಶ ಉಪಾಧ್ಯಾಯರ ಪ್ರಶಸ್ತಿ ಪ್ರದಾನ ಸಮಾರಂಭ 2025ರಂದು 25ನೇ ಸಾಲಿನ ಪ್ರಶಸ್ತಿಗಾಗಿ ದಿನಾಂಕ ರವಿವಾರ 28ನೇ ಡಿಸೆಂಬರ್ 2025ರಂದು ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ 11:33 ವೇದಿಕೆಗೆ ಇವತ್ತು ಈ ಕಲಬುರಗಿ ಜಿಲ್ಲೆ ಎಲ್ಲ MLCಗಳು ಮತ್ತು MLAಗಳು ಇರ್ತಕ್ಕಂಥ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಮ್ಮ ಕಾರ್ಡ್ನಲ್ಲಿ ಅದೆಲ್ಲ ನಾನು ಸೇರಿಸಿದ್ದೀನಿ. ಜೊತೆಗೆ 84 ಪ್ರಶಸ್ತಿಗಳನ್ನು KGಯಿಂದ ಅಂಗನವಾಡಿ ಕಾರ್ಯಕರ್ತರು ಹಿಡ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ 12 ತಾಲೂಕುಗಳಲ್ಲಿ ಇರ್ತಕ್ಕಂಥ ಕಾರ್ಯನಿರತ ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ಮ ಸಂಸ್ಥೆ ಬೈಲಾ KG to PG ಪೂರ್ವ ಪ್ರಾಥಮಿಕದಿಂದ ಶಾಸ್ತ್ರಕೋತ್ರವರೆಗೆ ಇರ್ತಕ್ಕಂಥ ಒಂದು ಸಂಘಟನೆಯೇ ರಾಜ್ಯ ಘಟಕ. ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಸ್ತರಣೆ ಆಗಿರ್ತಕ್ಕಂಥ ಸಂಸ್ಥೆ. ಅದು ಜಿಲ್ಲಾ ರಾಜ್ಯ ಘಟಕದ ಕಚೇರಿ ಕಲಬುರಗಿಯಲ್ಲಿ ಇರೋದು ಒಂದು ವಿಶೇಷ. ಆದ್ದರಿಂದ ಈ ಕಲಬುರಗಿಯ ಜಿಲ್ಲೆಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಗೋಸ್ಕರ ಎಲ್ಲರಿಗೂ ಒಂದೇ ಸೂರಿನಡಿಯಲ್ಲಿ ಉಪಾಧ್ಯಾಯರುಗಳ ಪ್ರಶಸ್ತಿಯನ್ನು ನಾವು ಮಾಡ್ತಾಯಿದ್ದೀವಿ. ಪೂರ್ವ ಪ್ರಾಥಮಿಕ ಅಂಗನವಾಡಿಯಿಂದ 13 ಜನಗಳನ್ನು ಆಯ್ಕೆ ಮಾಡಿದ್ದೀವಿ. ನಿಮ್ಮಲ್ಲಿ ಲಿಸ್ಟ್ ಇದೆ. 13 ಜನ ಇದ್ದಾರೆ. PST ಅಂದರೆ ಪ್ರಾಥಮಿಕ ಶಾಲಾದಿಂದ GPT PST ಕೂಡಿ 31 ಜನ ಇದ್ದಾರೆ. ಹೈಸ್ಕೂಲ್ ವಿಭಾಗದಿಂದ ಇದ್ದಾರೆ. ಗೌರ್ಮೆಂಟ್ ಇರ್ಬೋದು, ಅನುದಾನತೆ ಇರ್ಬೋದು. ಪದವಿ ಪೂರ್ವ ಕಾಲೇಜಿನಿಂದ ಇದ್ದಾರೆ, ಪದವಿ ಕಾಲೇಜಿನಿಂದ ಇದ್ದಾರೆ, ITI ಇದ್ದಾರೆ, ತಂತ್ರಜ್ಞಾನದಲ್ಲಿ ITI ಡಿಪ್ಲೊಮಾ ಕಾಲೇಜಿನಿಂದ ಇದ್ದಾರೆ. ಚಿಗುರು ಅವಾರ್ಡು ಭರತನಾಟ್ಯದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಹೆಸರಾಗಿರ್ತಕ್ಕಂಥ ಕುಮಾರಿ ಭರತನಾಟ್ಯ ಚಿಗುರು ಪ್ರಶಸ್ತಿ ಇದೆ. ಇನ್ನೋರ್ವರು ಕ್ರಿಕೆಟ್ನಲ್ಲಿ ಹೆಚ್ಚು ಕರ್ಜಿಗಿಯ ಶಾಲೆ ಪಬ್ಲಿಕ್ ಶಾಲೆಯ ಮಗು ಗುರುಕಿರಣ್ ಅಂತೇಳಿ ಅವನಿಗೆ ಚಿಗುರು ಯಾಕೆ ಕೊಟ್ಟಿದ್ದೀವಿ ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕಿರಿಯರ ಭಾಗದಲ್ಲಿ ಅವನು ಒಂದು ಹೆಸರು ಮಾಡ್ತಾಯಿದ್ದಾನೆ. ಕರ್ನಾಟಕ ರಾಜ್ಯಕ್ಕೆ ಗುರುಕಿರಣ್ ಅಂತೇಳಿ ಅವನಿಗೂ ಚಿಗುರು ಪ್ರಶಸ್ತಿ ಕೊಟ್ಟಲಾಗಿದೆ. ಒಬ್ಬರು BOರಿಗೆ ಕೊಡಲಾಗಿದೆ. ನಮ್ಮ ಬಯಲ ಪ್ರಕಾರ BO ನಮಗೆ ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇಡಂ ತಾಲೂಕಿನ ಮಾರುತಿ ಗುಜರಾತ್ರವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಆಳಂದ ತಾಲೂಕಿನ ಕೋರ್ಡಿನೇಟರ್ ಆಗಿರ್ತಕ್ಕಂಥ ಅಂದರೆ BRC ಕೋರ್ಡಿನೇಟರ್ ಆಗಿರ್ತಕ್ಕಂಥ ಅಣ್ಣಪ್ಪ ಹಾದಿಮನಿಯವರಿಗೆ ವಿಶೇಷ ಪ್ರಶಸ್ತಿಯನ್ನು ಕೊಡಲು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಪ್ರಕಟಣೆ ಮಾಡುತ್ತಾ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಪಾಲ್ಗೊಂಡು ಆ ಕಾರ್ಯಕ್ರಮದಲ್ಲಿ ತರಬೇಕಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ನಮ್ಮ ಸಂಸ್ಥೆ ಇರೋದೇ ಪೂರ್ವ ಪ್ರಾಥಮಿಕದಿಂದ ಸ್ನಾತಕೋತ್ತರಿಗೆ 17 ಇಲಾಖೆಗಳು ಒಳಗೊಂಡಿರ್ತಕ್ಕಂಥ ಚಾಪೀಸ್ ಇಟ್ಕೊಂಡು ಪಾಠ ಮಾಡ್ತಕ್ಕಂಥವ್ರಿಗೆ ಒಂದು ಸಂಸ್ಥೆಯನ್ನು ಯಾರಿಗೆ ಭಾರ ಆಗದೆ ಕರ್ನಾಟಕ ರಾಜ್ಯದಲ್ಲಿ ಭಾರ ಆಗದೆ ಇದರಲ್ಲಿ 2 ವಿಂಗು 3-4 ವಿಂಗುಗಳು ಮಾಡಿದ್ದೀವಿ. ಒಂದು ಹಿಂದ್ಗಡೆ ಇದೆ ಸಾಹಿತ್ಯಿಕ ವೇದಿಕೆಯಿಂದ ಮಹಿಳಾ ವಿಂಗ್ ಮಾಡಿದ್ದೀವಿ ನಾವು. ಮಹಿಳೆಯರಿಗಾಗಿ ಬಸವಣ್ಣ ಕೊಟ್ಟಿರ್ತಕ್ಕಂಥ 12ನೇ ಶತಮಾನದಲ್ಲಿ ಬಸವಣ್ಣ ಮತ್ತು 18-19ನೇ ಶತಮಾನದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅದೇನು ಅಂದರೆ ಮಹಿಳೆಯರಿಗಾಗಿರ್ತಕ್ಕಂಥ ಸ್ವತಂತ್ರವನ್ನು ನಮ್ಮ ಸಂಘದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೋಡ್ಬೋದು ನೀವು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯಿಕ ವೇದಿಕೆ ರಚನೆ ಮಾಡಿದ್ದೀವಿ. ಸೃಜನಾತ್ಮಕ, ಕಲಾತ್ಮಕ, ವೈವಿಧ್ಯಾತ್ಮಕ ಸಾಹಿತ್ಯಿಕ ವೇದಿಕೆಯನ್ನು ಮಹಿಳೆಯರು ನಡೆಸ್ತಕ್ಕಂಥ ಕೆಲಸ ಇವತ್ತು ಈ ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ. ಮತ್ತು ಪ್ರಾಮಾಣಿಕ ಪಾರದರ್ಶಕವಾಗಿರ್ತಕ್ಕಂಥ ಕಲಿಕೆಯಲ್ಲಿ ಹೆಚ್ಚು ಮಕ್ಕಳಿಗೆ ಒತ್ತು ಕೊಟ್ಟಿರ್ತಕ್ಕಂಥವ್ರಿಗೆ ಇದರಲ್ಲಿ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ್ದೀವಿ. ಅರ್ಜಿ ಪಡೆಯದೇ ಈ ಪ್ರಶಸ್ತಿಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಸ್ಕ್ರೀನಿಂಗ್ ಕಮಿಟಿ ಸುಮಾರು 21 ಜನ ಸ್ಕ್ರೀನಿಂಗ್ ಕಮಿಟಿ 3ನೇ ತಾರೀಕು ಡಿಸೆಂಬರ್ದಿಂದ ಸಭೆ ಕರೆದು ಅದರ ಗೂಗಲ್ ಮೀಟ್ನಲ್ಲಿ ಮತ್ತು ಮೇನ್ ಸಭೆಯಲ್ಲಿ ಮಾಡಿ ಅವುಗಳನ್ನು ಆಯ್ಕೆ ಮಾಡಿದ್ದೀವಿ. ನೇರವಾಗಿ ಆಯ್ಕೆ ಮಾಡಿದ್ದೀವಿ. ನೋ ಅರ್ಜಿ. ಈ ಒಂದು ವಿಶೇಷ. ಹಾಗೆ ಹಿಂದೆ ನಮ್ಮ ಕಲಬುರಗಿ ನಮ್ಮ ಹೆಮ್ಮೆ ಅಂತೇಳಿ ನಮ್ಮ ಕಲಬುರಗಿ ನಾಡಿನ ಎಲ್ಲ ಬುದ್ಧ ವಿಹಾರ ಇರ್ಬೋದು, ನಮ್ಮ ಅಪ್ಪ ಶರಣಪ್ಪ ಇರ್ಬೋದು, ಅದನ್ನು ಸಹಿತ ಅದರಲ್ಲಿ 84 ಈ ಸುದ್ದಿಗೋಷ್ಠಿಯಲ್ಲಿ ವೆಂಕಟರೆಡ್ಡಿ, ಸಂತೋಷ್ ಹಿರೇಮಠ್, ಮಹಾಂತೇಶ್, ಮೊಹಮ್ಮದ್ ಯೂಸುಫ್, ಮೌಲಾನಾ ಸಾಬ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.